10 cities, low power. No, you beggar. Go straight and right. ನೋಡು, ನಿನಗೆ ಅವನನ್ನು ನೋಡಿದರೆ ಏನನ್ನಿಸ್ತದೆ? ಹುಚ್ಚ ನನ್ನ ಮಗ ಅಂತ ಅನಿಸುತ್ತೆ. ಹುಚ್ಚ ನನ್ನ ಮಗ ಅಲ್ಲ, ಹುಚ್ಚನೇ. ಅವನು ಓದಿ ಓದಿ ಹುಚ್ಚಾದ್ದು. ರಾತ್ರಿಂತಿಲ್ಲ ಹಗಲುಂತಿಲ್ಲ. ಅದಕ್ಕೆ ಹೇಳೋದು, ಅತಿಯಾದರೆ ಅಮೃತ ಕೂಡ ವಿಷ ಆಗ್ತದೆ ಅಂತ. ಅಬ್ಬ, ನಾನು ಓದೋದು ಒಳ್ಳೆದೇ ಆಯಿತು. ಇಲ್ಲದ್ರೆ ಅವನಾಗಿ ನಾನು ಕೂಡ ಹುಚ್ಚಾಗ್ತಿದ್ದೆ. ನೀನು ಓದಿದ್ಯಾ? ನಾ ಡಿಗ್ರಿ ಮಾಡಿದ್ದಾನೆ. ಮತ್ತೇನು ಹುಚ್ಚಾಗಿಲ್ಲ. ಅಪ್ಪಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಶಾಪಿಂಗ್ ಹೋಗ್ತಿದ್ದೀನಿ. ಒಂದು 5,000 ದುಡ್ಡು ಕೊಡಿ. ಕಳೆದವರೆಲ್ಲ ಹೋಗಿದ್ದು. ಕಳೆದ ವಾರನೂ ಶಾಪಿಂಗ್ ಹೋಗಿದ್ದೆ, ಈ ವಾರನೂ ಶಾಪಿಂಗ್ ಹೋಗಬೇಕು. ಒಂದು 5,000 ಕೊಡಿ. ಕೊಡೋಕ್ಕಾಗಲ್ಲ ಕಣೆ. ಏನೂ ಕೊಡೋಕ್ಕಾಗಲ್ವಾ? ಮತ್ತು ನನ್ನನ್ನು ಸಾಕ ಯೋಗ್ಯತೆ ಇದ್ಮೇಲೆ ಮತ್ತೆ ಯಾಕೆ ನನ್ನ ಮದುವೆ ಆದ್ರಿ? ನೀವು ಹೀಗೆ ಮಾಡ್ತಿದ್ರೆ ನನ್ನ ಅಪ್ಪನ ಮನೆಗೆ ಹೋಗ್ತೀನಿ ಅಷ್ಟೇ. ನೀ ಹೀಗೆಲ್ಲ ಹೇಳ್ತಾ ಇದ್ರೆ 2 ಕೊಟ್ಟು ಕೂತ್ಕೊಳ್ಳಿಸ್ಲಿಕ್ಕೆ ಹೇಳಿದ್ದಾರೆ. ಯಾವ ಬೋಸ್ ಸುಡಿ ಮಗ ಹೇಳಿದ್ದು ಹಂಗಂತ? ಅದಾ ನಿಮ್ಮ ಅಪ್ಪ. ಬೇಡ ರೀ, ಅದು ನನ್ನ ತಮಾಷೆಗೆ ದುಡ್ಡು ಕೇಳಿದ್ದು. ತಮಾಷೆಗ? ನಾ ಸೀರಿಯಸ್ ಆಗಿ ಹೊಡೆದ ಆಯ್ತಾ? ಮಾವ ಒಳ್ಳೆ ಕೆಲಸ ಹೇಳಿದ್ದಾರೆ. 2 ಕೊಟ್ಟರೆ ಸರಿಯಾಗಿ. ಏನೋ ಮಿಸ್ ಹೊಡಿತಿದ್ಯಲ್ಲ. ಇದಕ್ಕೇನಾಯ್ತು? ಹುಚ್ಚಿ ಹಿಡಿತಾಗೆ. ರೀ, ಒಂದು ಸೆಲ್ಫಿ ತಗೊಳ್ವಾ? ನೀವು ಬೇಡ ಹೋಗಿ, ನಾನು ಒಬ್ಳೆ ತಗೊಳ್ತೀನಿ. ನಿನ್ನ ಹಲೋ ಹಲೋ ಮಗ, ಹುಚ್ಚಾಸ್ಪತ್ರೆ ನಂಬರ್ ಇದೆಯಾ? ನನ್ನ ಹೆಂಡತಿ ಬೆಳಗ್ಗೆಯಿಂದ ಹುಚ್ಚರ ಥರ ಮಾಡ್ತಾ ಇದ್ದಾಳೆ. ಇದ್ರೆ ಕಳಿಸು. ಯಾಕ್ರಿ ಹುಚ್ಚಾಸ್ಪತ್ರೆ? ಯಾರ್ರೀ ಹುಚ್ಚರ ಥರ ಮಾಡ್ತಿರೋದು? ನೀನೇ ಮತ್ತೆ ಬೆಳಗ್ಗೆಯಿಂದ ನೀರು ಹಾಕ್ತೀಯಾ, ಲಿಫ್ಟಿಕ್ ಹಾಕ್ತೀಯಾ, ಹುಚ್ಚರ ಥರ ಮಾಡ್ತಾ ಇದೆಯಾ? ಅದಾ, ಯಾವಾಗಲೂ ನಮ್ಮಿಬ್ರಲ್ಲಿ ನಾನೇ ಚೆನ್ನಾಗಿ ಕಾಣ್ತಿದ್ದು. ಮೊನ್ನೆ 2 ದಿನದಿಂದ ಯಾಕೋ ನೀವು ಚೆನ್ನಾಗಿ ಕಾಣ್ತಿದ್ದೀರಾ. ಅದಕ್ಕೆ ಒಟ್ನಲ್ಲಿ ನಮ್ಮಿಬ್ರಲ್ಲಿ ನಾನೇ ಚೆನ್ನಾಗಿ ಕಾಣ್ಬೇಕು. ಬೆಕ್ಕಿಗೆ ಪಾಯಿಂಟ್ ಕೊಟ್ರೆ ಹುಲಿ ಆಗಲ್ಲ. ಏನಿಲ್ಲ.